ರಮೇಶ್ ನೇತೃತ್ವದ ರಜಾ ಮಜಾ ಯಶಸ್ವಿಯಾಗಿ ಮುಕ್ತಾಯವಾಗಿದೆ. ನೀವು ನೋಡ್ತಾ ಇರಬಹುದು ಮಕ್ಕಳ ಸಂಭ್ರಮವನ್ನ. ಬೆಳಗ್ಗೆಯಿಂದ ರಾತ್ರಿವರೆಗೂ ಮೊಬೈಲ್ನಲ್ಲೇ ಇರ್ತಾ ಇದ್ದಂತಹ ಮಕ್ಕಳು ಈ ರಜಾ ಮಜಾದಲ್ಲಿ ಭಾಗಿ ಅತ್ಯಂತ ಸಂಭ್ರಮದಿಂದ ಸಡಗರದಿಂದ ಸಾಕಷ್ಟು ಖುಷಿಯಿಂದ ಇಲ್ಲಿ ಆಡ್ತಾ ಇರುವಂಥದ್ದು. ಸೊ ಎಲ್ರಿಗೂ ಸಹ ಸಂಭ್ರಮ ಸಡಗರ ಮನೆ ಮಾಡಿದೆ. ಯಾಕಂದರೆ ಕಳೆದ 25 ದಿನಗಳಿಂದಲೂ ಸಹ ಇವರು ಮೊಬೈಲ್ನಿಂದ ದೂರಾಗಿ, ಟಿವಿಗಳಿಂದ ದೂರವಾಗಿ, ವಿಡಿಯೋ ಗೇಮ್ಗಳಿಂದ ದೂರವಾಗಿ ನಮ್ಮ ದೇಶೀಯ ಕಲೆಗಳನ್ನು ಕಲಿಯುವಂಥ ಕೆಲಸವನ್ನು ಮಾಡಿದರು. ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಮಲ್ಲಗಂಬದ ಒಂದು ಮಲ್ಲಗಂಬವನ್ನು ಯಶಸ್ವಿಯಾಗಿ ನೆರವೇರಿಸುವಂಥದ್ದು. ಇವರು ಈ ಒಂದು ರಜಾ ಮಜಾಗೆ ಬರುವ ಮುನ್ನ ಮಲ್ಲಗಂಬದ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಕೂಡ ಅವರಿಗೆ ಇರಲಿಲ್ಲ. ಆದರೂ ಸಹ ಆ ಮಲ್ಲಗಂಬವನ್ನು ಕಲಿತು ಅತ್ಯಂತ ಯಶಸ್ವಿಯಾಗಿ ಪ್ರದರ್ಶನವನ್ನು ನೀಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಅದೇ ಸಡಗರ ಸಂಭ್ರಮದಲ್ಲಿ ತಮ್ಮ ಮನಸೋ ಇಚ್ಛೆ ನೃತ್ಯ ಮಾಡ್ತಾ ಇರುವಂಥದ್ದು. ಖಂಡಿತವಾಗಿಯೂ ನೀವು ನೋಡ್ತಾ ಇರ್ಬೋದು, ಎಲ್ಲ ಮಕ್ಕಳುಗಳು ಈ ವಯಸ್ಸಿನಲ್ಲಿ ಮೊಬೈಲನ್ನು ಹಿಡ್ಕೊಂಡು ಟಿವಿಯ ಮುಂದೆ ನಿಂತ್ಕೊಂಡು ಕುಳಿತುಕೊಂಡು ಇರುವಂಥದ್ದಾಗ್ತಾ ಇತ್ತು. ಆದರೆ ಅವೆಲ್ಲಕ್ಕೂ ಸಹ ಬ್ರೇಕ್ ಬಿಡಿಸಿ ಈ ಒಂದು ಮಲ್ಲಗಂಬದಂತಹ ದೇಶೀಯ ಕಲೆ, ಅಂದರೆ ನಮ್ಮ ನಾಡಿನ ಕಲೆಯನ್ನು ಪ್ರದರ್ಶನವನ್ನು ಯಶಸ್ವಿಯಾಗಿ ಮಾಡಿರುವಂಥದ್ದು. ಅದರ ಗಂಧ ಗಾಳಿಯೂ ಗೊತ್ತಿಲ್ಲದೆ ರಜಾ ಮಜಾಗೆ ಬಂದು ಈ ರೀತಿಯಾದಂತಹ ಪ್ರದರ್ಶನದಲ್ಲಿ ಭಾಗಿಯಾಗಿರುವಂಥದ್ದು ಎಲ್ಲರಿಗೂ ಖುಷಿ ಕೊಟ್ಟಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ನಟ ಮಂಡ್ಯ ರಮೇಶ್ ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಅಭಿನಂದನೆಗಳು. ಮೊಬೈಲ್ನಿಂದ ದೂರ ಇಟ್ಟು, ಟಿವಿಯಿಂದ ದೂರ ಇಟ್ಟು ಎಲ್ಲರನ್ನೂ ಸಹ ದೇಶೀಯ ಕಲೆಗೆ ಮಾಡಿದ್ರಿ. ಹೇಗಾಯಿತು ಸರ್ ರಜಾ ಮಜಾ? ರಜಾ ಮಜಾ ಅನ್ನುವ ಕಾರ್ಯಕ್ರಮ ಈ ವರ್ಷದ್ದಂತೂ ಅತ್ಯದ್ಭುತವಾದ ಯಶಸ್ಸು. ಇದಕ್ಕೆ ನಿಜವಾದ ಕಾರಣ ಮಕ್ಕಳು ಮತ್ತು ಪೋಷಕರಿಗೆ ಇನ್ನೂ ಭಾರತೀಯ ಮಕ್ಕಳು ನಮ್ಮ ಸಂಸ್ಕೃತಿಯ ಆಳದಲ್ಲಿ ಬೆರೆತು ಹೋಗಲಿ, ಅವರು ದೊಡ್ಡ ಯಶಸ್ಸನ್ನು ಈ ಮಣ್ಣಿನ ಮೂಲಕವೇ ಗಳಿಸ್ಕೊಳ್ಳಿ ಅಂತ. ಬೇರನ್ನ ಗಟ್ಟಿಗೊಳಿಸ್ಬೇಕಾದಂಥ ಅಗತ್ಯ ಇದೆ. ಅಲ್ಲಿಂದ ಆಕಾಶಕ್ಕೆ ಜಿಗಿದ್ಬೋದು ಅಂತ. ಹಾಗಾಗಿ ಅಮೇರಿಕದ ಮಗು ಇದೆ, ಗುಜರಾತ್ ಮಗಳಿದ್ದಾಳೆ, ಎಲ್ಲೆಲ್ಲಿಂದ ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥವ್ರು ದೊಡ್ಡದೊಂದು ಯಶಸ್ಸನ್ನು ಸಾಧಿಸಿದ್ದಾರೆ. ಅದೊಂದು ದೊಡ್ಡ ಸಂತೋಷ. ಒಳಗೆ ಕಾರ್ಯಕ್ರಮ ನಡೀತಾ ಇದೆ, ನಾನು ಅಲ್ಲಿ ಇರಬೇಕು, ಹಾಗಾಗಿ ಬರ್ತೇನೆ. ನಮಸ್ಕಾರ. ಈಗ ಮೊಬೈಲ್ನಿಂದಲೇ ಎಲ್ಲರೂ ಮುಳುಗೋಗ್ತಾ ಇದ್ರು. ಮೊಬೈಲಿಂದ ದೂರ ಇಡುವಂಥದ್ದು ಎಷ್ಟು ಸವಾಲಾಗಿತ್ತು ಯೋಚನೆ ಮಾಡಿ. ಒಂದು ತಿಂಗಳ ಅವಧಿನಲ್ಲಿ ಈ 25ರಿಂದ 28 ದಿನಗಳು ಬೆಳಗ್ಗೆ 9:00ವರೆಗೆ ಇಲ್ಲಿ ಬಂದವರು ಸಂಜೆ 4:00ವರೆಗೆ ಹೋಗೋರು. ಅಲ್ಲಿವರೆಗೂ ಮೊಬೈಲ್ನ ಒಂದು ಮಗುನೂ ಟಚ್ಚೇ ಮಾಡಿಲ್ಲ. ಅಲ್ಲಿವರೆಗೂ ಬರೀ ಕಂಸಾಳ, ವೀರಗಾಸೆ, ಪಡೆದುಕೊಂತ, ಪೂಜಾ ಕುಣಿತ, ಕಂಗೀಲು, ದೊಡ್ಡ ದೊಡ್ಡ ಆಟಗಳು, ಆಮೇಲೆ ಯಕ್ಷಗಾನ, ಆಮೇಲೆ ರಂಗಾಟಗಳ ಮೂಲಕ ರಂಗಭೂಮಿಯನ್ನು ಅಭ್ಯಾಸ ಮಾಡೋದು, ಅವರ ಏಕಾಗ್ರತೆಯನ್ನು ಅದಕ್ಕಾಗಿ ಹೆಚ್ಚು ಶ್ರಮಿಸುವಂಥದ್ದು, ಇದನ್ನೇ ಹೆಚ್ಚು ಖುಷಿ ಪಡ್ತಾ ಇದ್ರಲ್ಲ, ಇದೇ ದೊಡ್ಡ ಯಶಸ್ಸು ಅಂತ. ಆಮೇಲೆ ಇದನ್ನು ಹೇಳ್ಕೊಡೋಕೆ ನಿಂದಲ್ಲ. 40 ಜನ ಯುವಕ ಯುವತಿರು ಹಗಲು ರಾತ್ರಿ ಆ ಯುವಕ ಯುವತಿರು ಮೊಬೈಲ್ ಮುಟ್ಟೇ ಇಲ್ಲ. ಮೊಬೈಲೇ ಮುಟ್ಟದೆ ಜಗತ್ತನ್ನು ನ್ಯೂಸ್ ಪೇಪರ್ಗಳ ಮೂಲಕ ಅರ್ಥ ಮಾಡ್ಕೊಳ್ಳೋಕೆ ಒಂದು ದೊಡ್ಡ ಸಂತೋಷ ಪಟ್ಟಿದ್ದಾರೆ. ಅದೊಂದು ದೊಡ್ಡ ಸಾಧನೆ. ನನಗದು ಸಂತೋಷ ಇದೆ. ಆಮೇಲೆ ಜನರನ್ನು ಸಾಧ್ಯವಿದ್ದಷ್ಟು ಮಂಡಿಗೆ ಅಂಡಿಸಬೇಕಾಗಿದೆ. ಮಣ್ಣಿನ ಮೂಲಕ ಅವ್ರಿಗೆ ಆಕಾಶಕ್ಕೆ ಜಿಗಿಯೋ ಪ್ರಯತ್ನ ಮಾಡಬೇಕು ಅಂತ ಒಂದು ಆಸೆ. ಆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಒಂದು ದೊಡ್ಡ ಸಂತೋಷ. ಮಕ್ಕಳಿಗೆ ಇಂತಹ ಕಲೆಯನ್ನು ಕಲಿಸುವಂಥದ್ದು ಮತ್ತು ಇಂಥ ನಮ್ಮ ಸಂಸ್ಕೃತಿ, ಕಲೆ, ಪರಂಪರೆಯ ಪರಿಚಯ ಮಾಡಿಸ್ಕೊಳ್ಳೋದು ಎಷ್ಟು ಪ್ರಮುಖ ಆಗ್ತದೆ ಅಂತ ಇವತ್ತು ತುಂಬ ಅಗತ್ಯ ಇರೋದು. ಇಡೀ ಜಗತ್ತಿಗೆ ಎದುರಾಗಿರುವಂಥ ಭೀಕರವಾದ ಸಮಸ್ಯೆಗಳಲ್ಲಿ ದೊಡ್ಡ ಭಯ ಇರುವಂಥದ್ದು ಏನು ಅಂದರೆ, ನನ್ನ ಆತಂಕ ಯಾವುದು ಅಂತಂದರೆ, ಯುದ್ಧದಂತಹ ಭೀಕರವಾದ ಸಮಸ್ಯೆಯನ್ನು, ಯುದ್ಧದಂತಹ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ, ಎದುರಾಗ್ತಾ ಇರುವಂಥ ಬೆಲೆ ಏರಿಕೆ ಸಮಸ್ಯೆಗಳನ್ನು, ಎದುರಾಗ್ತಾ ಇರುವಂಥ ಹೆಣ್ಣುಮಕ್ಳ ಮೇಲೆ ಆಗ್ತಾ ಇರೋ ದೌರ್ಜನ್ಯಗಳನ್ನು, ಇದನ್ನೆಲ್ಲವನ್ನು ನಾವು ಉತ್ತರ ಹೇಳಬೇಕು ಅಂದರೆ ನಮ್ಮ ಮಕ್ಕಳಿಗೆ ಶಿಕ್ಷಣ ಜೊತೆ ಸಂಸ್ಕಾರದ ಅಗತ್ಯ ಇದೆ. ಈ ಸಂಸ್ಕಾರವನ್ನು ಕಲೆ ಮೂಲಕ, ನಮ್ಮ ಭಾರತೀಯ ಮೌಲ್ಯಗಳ ಮೂಲಕ ತುಂಬ ಕೊಡಬೇಕಾದ ಅಗತ್ಯ ಇದೆ. ಇದಕ್ಕೆ ಯಾವುದೇ ಇಸಮ್ ಮುಖ್ಯ ಅಲ್ಲ, ಪಂಥ ಮುಖ್ಯ ಅಲ್ಲ. ಮಾನವೀಯ ನೆಲೆಗಟ್ಟಿನಲ್ಲಿ ಕುವೆಂಪು ಅವರು ಹೇಳಿದ್ರಲ್ಲ, ಅದು ವಿಶ್ವಮಾನವ ತತ್ವವನ್ನು ನಾವು ಮೊದಲು ಹೇಳಬೇಕಾಗಿದೆ ಮತ್ತು ಕನ್ನಡವನ್ನು ಪ್ರೀತಿ ಮಾಡಬೇಕಾಗಿದೆ. ಕನ್ನಡದ ನೆಲೆಗಟ್ಟಿನ ಮೂಲಕ ಇಡೀ ಜಗತ್ತನ್ನು ಅರ್ಥ ಮಾಡ್ಕೊಳ್ಳೋದನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗ್ತದೆ. ಆ ಹೇಳ್ಕೊಡುವಂಥ ಪ್ರಯತ್ನವನ್ನು ರಜಾ ದಿನಗಳಲ್ಲಿ ಮಕ್ಕಳಿಗೆ ಸಂತೋಷ ಪಡ್ತಾ ರಂಜನೆ ಮೂಲಕ ಚಿಂತನವನ್ನು ಹಚ್ಚೋ ಪಾತ್ರ ಮಾಡ್ತಾಯಿದ್ದೀವಿ. ಅದು ನಟನದ ಮುಖ್ಯವಾದ ಉದ್ದೇಶನೇ ಮುಂದಿನ ತಲೆಮಾರನ್ನು ಸುಸಜ್ಜಿತವಾಗಿ, ಅರ್ಥಪೂರ್ಣವಾಗಿ, ಒಳ್ಳೆಯ ಸ್ತರದಲ್ಲಿ ಒಗ್ಗಟ್ಟಾಗಿ ಬದುಕುವುದನ್ನು ಕಲಿಸಿ ಭಾರತವನ್ನು ಉಳಿಸಬೇಕು ಅನ್ನೋ ಪ್ರಯತ್ನ ಅಷ್ಟೇ. ನಟನೆಯಲ್ಲಿ ದಶಕಗಳನ್ನು ಪೂರೈಸಿದ್ದೀರಾ, ಅದನ್ನು ದಾರೆ ಎರೆಯುವಂಥ ಕೆಲಸ ಆಗ್ತಾ ಇದೆ. ಆತ್ಮಸಂತೃಪ್ತಿ ಇದೆಯಾ? ತುಂಬ ದೊಡ್ಡ ಸಾರ್ಥಕ ಭಾವದ ಸಂಜೆಯಲ್ಲಿದ್ದೇನೆ. ತುಂಬ ಖುಷಿಯಾಗುತ್ತೆ. ಮಾಡಬೇಕಾದ ಕೆಲಸ ಇನ್ನೂ ತುಂಬ ಇದೆ. 100 ನಟನ ಆಗಬೇಕು, ಇನ್ನೂ ಸಾವಿರಾರು ವಿದ್ಯಾರ್ಥಿಗಳು ತಯಾರಾಗಬೇಕು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಿಗೆ ಪ್ರತಿಯೊಬ್ಬ ಕಲಾವಿದನು ಹಸಿವಿನಿಂದ ಮಲಕ್ಕೋಬಾರ್ದು ಅನ್ನೋದು ಮಾತ್ರ ನನ್ನ ಉದ್ದೇಶ. ಅವನು ಹಸಿವಿನಿಂದ ದಾಟಿ ಮುಂದಕ್ಕೆ ಹೋಗಬೇಕು ಅಂತ. ಅದಕ್ಕಾಗಿ ನಾವು ಪ್ರತಿಯೊಂದನ್ನು ಚಾರ್ಜ್ ಇಟ್ಟೇ ಮಾಡ್ತೀವಿ. ಇದು ಮಂಡ್ಯ ರಮೇಶ್ ಅವರ ಮಾತುಗಳು. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ ನಮ್ಮ ಕಲೆ ಸಂಸ್ಕೃತಿಯನ್ನು ಕಲಿಸುವಂಥ ಅವಶ್ಯಕತೆ ಇದೆ. ಅದನ್ನು ನಟನ ಮುಖಾಂತರ ಮಾಡ್ತಾ ಇದ್ದೇನೆ. ಸಾಗುವಂಥ ಹಾದಿ ತುಂಬ ಇದೆ, ಆತ್ಮಸಂತೃಪ್ತಿ ಇದೆ. ಮುಂದೆಯೂ ಸಹ ಈ ಕಾಯಕವನ್ನು ಮುಂದುವರಿಸ್ತೇನೆ ಒಂದು ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.